ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಭಜನಾ ಕಾರ್ಯಕ್ರಮ ಸೌತಡ್ಕ ದೇವಸ್ಥಾನದಲ್ಲಿತ್ತು. ಹಾಗೆ ಹೋಗಿದ್ವಿ. ಅಲ್ಲಿ ತಿಂಗಳು ಕಾರ್ಯಕ್ರಮ ಆಗ್ತಾ ಇರ್ತದೆ. ಹಾಗೆ ಒಂದು ನಮ್ಮ ಸೇವೆಯು ದೇವರಿಗೆ ಇರಲಿ ಅಂತ ನಾವು ಮೊದಲೇ ಬುಕ್ ಮಾಡಿ ಹೋಗಿದ್ವಿ. ನಾವು ಭಜನೆ ಮಾಡಿದ ನಂತರ ಇನ್ನೊಂದು ಗ್ರೂಪ್ ಹಾಡ್ತಾ ಇದೆ. ನಮ್ಮನ್ನು ಅವರು ವ್ಯವಸ್ಥಾಪಕರು ಪ್ರಸಾದ ತಗೊಳ್ಳಿಕ್ಕೆ ಅಂತ ಇಲ್ಲಿ ಕರ್ಕೊಂಡು ಬಂದರು. ಹಾಗೆ ಎಲ್ಲ ಚೆನ್ನಾಗಿ ಒಂದು ವ್ಯವಸ್ಥೆ ಎಲ್ಲ ಮಾಡಿದರು. ಮಂಗಳಾರತಿ ಆದ ನಂತರ ನಮಗೆ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ಪ್ರಸಾದವನ್ನು ವಿತರಣೆ ಮಾಡಿದರು. ಭಜನೆಗೆ ವ್ಯವಸ್ಥೆ ಮಾಡಿದ ವ್ಯವಸ್ಥಾಪಕರೇ ನಮಗೆ ಈ ವಿಡಿಯೋವನ್ನು ಮಾಡಿಕೊಟ್ಟರು. ನಿಮ್ಮ ಕೈಯಲ್ಲಿ ನಿರಂತರವಾಗಿ ಊಟದ ವ್ಯವಸ್ಥೆ ಇತ್ತು. ಅಲ್ಲಿ ಪ್ರಸಾದ ಭೋಜನ, ದೇವಸ್ಥಾನದ ದೇವರ ಪ್ರಸಾದ ಅದು, ಅದಕ್ಕೆ ಪ್ರಸಾದ ಭೋಜನ ಹೇಳೋದು. ಹಾಗೆ ಪ್ರಸಾದ ಭೋಜನವನ್ನು ಮಾಡಿ ಅಲ್ಲಿಂದ ಇನ್ನು ಸ್ವಲ್ಪ ಎಲ್ಲ ಪುನಃ ದೇವಸ್ಥಾನವನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಹಾಗೆಯೇ ಹೊರಡೋದು ಅಂತ ತೀರ್ಮಾನ ಮಾಡಿದ್ವಿ. ಅದರ ಜೊತೆ ನಮ್ಮದು ಕೆಲವು ಸೆಲ್ಫಿ, ವಿಡಿಯೋ, ಫೋಟೋಸ್ ಎಲ್ಲ ಆಯಿತು. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಎಲ್ಲ ದೇವಸ್ಥಾನಗಳಿಗೂ ಗೋಪುರಗಳಿರ್ತವೆ. ಇದು ಬಯಲು ಆಲಯದಲ್ಲಿ ಗಣಪತಿಯ ಮೂರ್ತಿಯನ್ನಿಟ್ಟು ಹಾಗೆ ದೇವಸ್ಥಾನ. ನೋಡಿ, ಈ ಗಂಟೆ ಒಂದು ತುಂಬ ಗಂಟೆಗಳನ್ನು ಕಟ್ಟಿದ್ದಾರೆ. ಇದು ಅಲ್ಲಿಯ ವಿಶೇಷ. ಸೌತಡ್ಕ ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡಿ ನಮ್ಮ ಟೀಮಿನ ಎಲ್ರಿಗೂ ತುಂಬ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡಿದ್ವಿ. ನಾನು ವಿಡಿಯೋ ಮಾಡ್ತೈತೆ ಗಾಯತ್ರಿ ಅಕ್ಕ ಮಾತಾಡಿಕ್ಕು ಶಂಕರಕ್ಕ ಹೆಂಗಾತು? ಲೈಕ್ ಅಲ್ಲ ಖುಷಿ ಆಯ್ತು. ಸೌತಡ್ಕ ಖುಷಿ ಆಯ್ತು. ಭಜನೆ ಖುಷಿ ಆಯ್ತು. ಹಾ, ಎಂತಂತ ಹೇಳಿ ಈಗ ಕನ್ನಡ ಅಚ್ಚ ಕನ್ನಡ ಹೇಳಿ ಹೇಳಿ ಹಾಗೆ ಹೇಳಿ. ಎಣ್ಣೆ ಸಣ್ಣ ದೇವಸ್ಥಾನ ಇಲ್ಲಿ ದೇವಸ್ಥಾನ ಮಾಡ್ತೇವೆ. ಪ್ರತಿಯೊಬ್ಬರಿಗೂ ಪ್ರಸಾದವನ್ನು ಕೊಟ್ಟಿದ್ದರು. ಹಾಗೆ ಮನೆಗೆ ಬಂದು ಆ ಪ್ರಸಾದದಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೇನೆ. ಸ್ವೀಟ್ ಅವಲಕ್ಕಿ, ಹಾಗೆ ಒಂದು ದೇವರ ಫೋಟೋ, ದೇವರ ಕೋಣೆಯಲ್ಲಿ ಇಡಲಿಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದು ಏನಪ್ಪ ಇದು
ಅಪ್ಪದ ಹಾಗೆ ಕಾಣಿಸ್ತಾ ಇದೆ. ಹಾಗೆ ಅಪ್ಪ, ಹೌದು ಅಪ್ಪ. ಹಾಗೆ ನಮ್ಮ ಸೌತಡ್ಕದ ಈ ಭಜನಾ ಕಾರ್ಯಕ್ರಮ ಒಂದು ಟೋಟಲಾಗಿ ತುಂಬ ಇಷ್ಟ ಆಗಿತ್ತು ಎಲ್ರಿಗೂ. ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಎಲ್ಲರಿಗೂ ಖುಷಿ ಕೊಟ್ಟಂಥ ಒಂದು ಕಾರ್ಯಕ್ರಮ ಆಗಿತ್ತು. ಇಲ್ಲಿ ತನಕ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.